ಒಂದು ಬೆಟ್ಟ ಹತ್ತಿ ಕೆಳಗಡೆ ಎಳಿತಾ ಇದೀವಿ. ಸೊ ಅಲ್ಲಿ ಏನಿದೆ ಅಂದ್ರೆ ಆಂಟಿ ಪೋಚಿಂಗ್ ಶೆಡ್ ವೇಲಾಬಟ್ಟಿ. ಕಾಣಿಸ್ತಿದ್ಯಾ ನಿಮ್ಗೆ? ಆಲ್ರೆಡಿ ಹಾರ್ಕೊಂಡು ಗಾಡಿಯಲ್ಲಿ ಏನೋ ಒಂದು ಸೌಂಡ್ ಬರ್ತಿದೆ ಗುರು ಬ್ಯಾಕ್ ಸೈಡ್. ತಮಿಳ್ನಾಡು ಊರು. ಎಲ್ಲಿಂದ? ತಮಿಳ್ನಾಡು. ಅವರೇ ಕಲ್ಲು ಹಾಕಿದಾರ ಅವ್ರೆ. ಸುತ್ತಮುತ್ತ ಬೆಟ್ಟ ರೀ, ವಿಲೇಜ್ ಚೆನ್ನಾಗಿದೆ. ಮ್ಯಾಪ್ ಅಂತ ಆಫ್ ಮಾಡ್ಬಿಟ್ಟಿದೀನಿ. ಇನ್ನೇನಿದ್ರು ವರ್ಬಲೆ. ಟೈಮ್ ಆಗಿದೆ 7:30. ಕ್ಲೈಮೇಟ್ ಸಾಕದಾಗಿದೆ ಇವ್ರು. ಸೈಡಿಗೆ ಹೋಗ್ರಪ್ಪ, ಟ್ರಾಫಿಕ್ ಜಾಮ್ ಯಾಕೆ ಮಾಡ್ತೀರಾ ರೋಡಲ್ಲಿ? ಹೋಗ್ರಿ, ಮನೆಗೆ ಹೋಗ್ರಿ. ಅವ್ರಂತೇವಲ್ಲ, ನೀನ್ ಮನೆಗೆ ಹೋಗ, ನಾವು ಇರೋ ಜಾಗದಲ್ಲೇ ಇದೀವಿ ಕಣೋ ಅಂತೇವೆ. ಚೆನ್ನಾಗಿದೆ ನೋಡ್ರಿ ಈ ಜಾಗ, ಫ್ಯಾಂಟಾಸ್ಟಿಕ್. ದಬ್ಬಗಳು ಹಿಂಗೆ ಹೋಗ್ಬೇಕಾ? ಇದು ಇದೇ ಊರ್ ಲಾಸ್ಟ್ ಊರಾ? ಅಲ್ಲಿ ಇನ್ನೊಂದು ಇದೆಯಾ? ಯಾವಿಲ್ಲ. ಇದು ತಮಿಳ್ನಾಡಿಗೆ ಸೇರುತ್ತಾ? ತಮಿಳ್ನಾಡಕ ನೀವು? ಅಲ್ಲೇ ಸರ್. ಮತ್ತೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ? ಬರುತ್ತಾ? ಎಲ್ಲ ಬರುತ್ತೆ. ಈಗ ನೀವೆಲ್ಲ ಈ ಕಡೆ ಹೋಗ್ತೀರಾ, ಹಿಂಗ ಹೋಗ್ತೀರಾ? ಈ ಕಡೆನಾ? ಯಾವ್ದು ಇಲ್ಲಿಗೆ ಹೆಂಗೆ? ಹಾ, ಈ ಕಡೆ ದೂರ ಆಗುತ್ತಲ್ಲ. ಹಾ, ಹಾ. ಈ ಊರಿಗೆ ಹೋಗುತ್ತಲ್ಲ. ಇಲ್ಲ, ಈಗ ದೇವಸ್ಥಾನ ಇದೆಯಲ್ಲ ಅಮ್ಮ, ಆ ಪಕ್ಕದಲ್ಲಿ ಕಾರ್ ರೋಡ್ ಹೋಗುತ್ತೆ ತಾನೆ? 2 ವೀಲರ್ ಹೋಗಂಗಿಲ್ಲ? ಯಾಕೆ? ಹೌದಾ? ಮತ್ತೆ ಊರಿಗೆ ಹೋಗ್ಬೇಕಂದ್ರೆ ಬಂದ್ ಹಿಂಗ್ ಹೋಗ್ಬೇಕಾ? ಹಾ ಹಾ ಹಾ. ಹೌದಾ? ಸರಿ ಸ್ವಾಮಿ. ಇದು ಆದ್ಮೇಲೆ ಇನ್ನೊಂದು ಊರು ಇದೆ ಅಂತ ಹೇಳಿದ್ರಪ್ಪ ಹುಡುಗ. ಇದು ಚೆಕ್ ಪೋಸ್ಟ್ ಅಲ್ಲಿ ಯಾರು ಇಲ್ವಲ್ಲ ಗುರು. ಗೈಸ್, ವಿಷಯ ಇದು ತಮಿಳ್ನಾಡು ಫಾರೆಸ್ಟ್ ಲಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಟ್ಸ್ ಲಾಕ್ಡ್. ಟೈಮಿಂಗ್ 8 AM to 5 PM ಗೆ. ಸೊ ಚಾರ್ಜಸ್ ನೋಡ್ಕೊಳ್ಳಿ. ನೆಟ್ವರ್ಕ್ ಇಲ್ಲಿಲ್ಲ. ಸೊ ನೆಟ್ವರ್ಕ್ ಇಲ್ಲ ಅಂದ್ರೆ ನೀವೇನು GPS ಕೋಡ್ ಇಲ್ಲಿದೆ ನೋಡಿ. ಥಿಂಕ್ ದಟ್ಸ್ ವಾಟ್ ಇಟ್ ಈಸ್. GPS, ಈ ಲೊಕೇಶನ್ GPS ಕೋಡ್. ಕ್ಲೋಸ್ ಆಗಿದೆಯಪ್ಪ. 8 ಗಂಟೆ ಅಂತೆ. ಈಗ ಟೈಮ್ ಆಗ್ತಿದೆ 7:45. 15 ನಿಮಿಷ ವೆಯ್ಟ್ ಮಾಡಿ ನೋಡೋಣ. ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಇದು ತಮಿಳ್ನಾಡು ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟ್. ಇಲ್ಲಿಂದ 4 ಕಿಲೋಮೀಟರ್ ಗುರು, ಕಾವೇರಿ ನದಿ. ಗೈಸ್, ಇಲ್ಲಿ ಯಾರೋ ಮಾಡಿರೋ ತಪ್ಪಿಗೆ ಸ್ಟಂಟ್ ಎಲ್ಲ ಮಾಡಿ, ಯಾರೋ ತುಂಬ ವರ್ಷದಿಂದ ಎಲ್ಲ ತುಂಬ ತಿಂಗಳದಿಂದ ಯಾರೋ ಗಾಡಿಯಲ್ಲಿ ಹೋಗಿ ಒಳಗಡೆ ಸ್ಟಂಟ್ ಮಾಡಿ, ಕಲ್ಲೆಲ್ಲ ಬೆಡ್ಡದೆಲ್ಲ ಸ್ಟಂಟ್ ಮಾಡಿ, ರಿವರಲ್ಲೆಲ್ಲ ಮಾಡಿ ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮೆಲ್ಲ ಪಬ್ಲಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅದನ್ನೇ ಇವರು ಕಂಡುಹಿಡಿದು ಇಟ್ಸ್ ಎಗೇನ್ಸ್ಟ್ ದ ನೇಚರ್ ಅಂದ್ಬಿಟ್ಟು ಅವ್ರಿಗೆ ಫೈನ್ ಹಾಕಿದ್ದಾರೆ. ಸರಿ, ಯೂಟ್ಯೂಬರ್ಸ್ ಆರ್ ನಾಟ್ ಅಲೌಡ್.
ಯಾರೋ ಮಾಡಿದ ತಪ್ಪಿಗೆ ನೋಡಿ ಬಂದಿದ್ದು 7 o'clock ಕಾಯ್ತಾ ಇದ್ದೀನಿ. ಇವರು ಈಸ್ ಅಸಿಸ್ಟೆಂಟ್, ಈಸ್ ನಾಟ್ ಮೇನ್ ಫಾರೆಸ್ಟರ್ ಆಫೀಸರ್ ಇನ್ನೂ ಬಂದಿಲ್ಲ. ಅವ್ರು ಬಂದ ಮೇಲೆ ರಿಕ್ವೆಸ್ಟ್ ಮಾಡಬೇಕು, ಸರ್ ಐ ಆಮ್ ನಾಟ್ ಡೂಯಿಂಗ್ ದ್ಯಾಟ್ ಹಂಗೆ ಅಂತ ಹೇಳಿ ಏನೋ ಒಂದು ಮಾಡಬೇಕು ಗುರು. ಏನು ಮಾಡೋದು ಅರ್ಥ ಆಗ್ತಿಲ್ಲ. ಸೊ ಏನು ಹೇಳ್ತಾಯಿದ್ದೀನಿ ಅಂದರೆ, ಈ ಥರ ಸ್ಟಂಟ್ ಗಿಂಡೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಗಾಡಿ ಅಂದರೆ ಚೆನ್ನಾಗಿ ಹೇಳ್ಬೇಕಂದ್ರೆ ಮುಚ್ಕೊಂಡು ರೋಡಲ್ಲಿ ಓಡಿಸ್ಬೇಕು ಆಯಿತಾ. ಇನ್ನು ಸ್ಟಂಟ್ ಗಿಂಟೆಲ್ಲ ಮಾಡಿದ್ರೆ ದಿಸ್ ಈಸ್ ವಾಟ್ ವಿಲ್ ಹ್ಯಾಪನ್ ಎವ್ರಿವೇರ್. ಈ ಥರ ಕಲಂಗ ಮಾಡಿಬಿಡ್ರಿ ಈಗ ರೈಡರ್ಸ್ಗೆ, ಈಗ ಇವ್ರಿಗೆಲ್ಲ. ಸರಿ ಅಣ್ಣ, ಈಗ ಇದು ಯೂಟ್ಯೂಬರ್ಸ್ ನಾಟ್ ಅಲೌಡಾ? ವೈಲ್ಡ್ ಲೈಫ್ ಏರ್ ಯೂಟ್ಯೂಬರ್ಸ್ ಇಲ್ವಲ್ಲ ಬೇರೆ ಕಡೆ ಇದೆ? ಬೇರೆ ಕಡೆ ಮ್ಯಾಮ್ ಇಲ್ಲಿ ಇಲ್ಲಪ್ಪ. ಯಾಕಂటే ಆಫೀಸಲ್ಲಿ ಹೇಳ್ತಾರೆ ಮ್ಯಾಮ್, ಅದೇ ಫಾಲೋ ಮಾಡ್ತೀರಾ ಅಷ್ಟೇ, ಬೇರೆ ಏನಿಲ್ಲ. ಆಫೀಸರ್ ಏನು ಹೇಳ್ತಾರೆ ಅದಕ್ಕೆ ಅಲ್ಲಿ ಏನು ಸುತ್ತಾರೆ ಇನ್ನೇ கோயிலில் சாப்பாடா? சரி விடுங்க, அதுக்குள்ளே போய் சாப்பிட்டு ಗುರು ನಮ್ಮ ಹತ್ರ ಬಿಡ್ತಿಲ್ಲ, ಇವರು ಊರವ್ರ ಹತ್ರ ಬಿಡ್ತಿದ್ದಾರೆ ನೋಡ್ರಿ. ಲೋಕಲ್ಸ್ ಅಂತೆ, ನಾವು ಲೋಕಲ್ಸ್ ಆಗಿರ್ಬೇಕು ಗುರು. ಹಾಕ್ಲಾ ಹಾಕ್ಲಾ? ಹೌದಾ? ಹಾಂ ಹಾಂ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಆಯ್ತು, ಒಳ್ಳೇದಾಗ ಹೋಗ್ಬನ್ನಿ. ನೋಡ್ರಿ ಮಿಸ್ಟರ್ ಮುರುಗಣ್ಣ ಲೋಕಲ್ ಅವ್ರಿಗೆ ಬಿಟ್ರು, ನಮ್ಮಂತವ್ರಿಗೆ ಬಿಡ್ತಿಲ್ಲ ಗುರು. ಸೊ ಗೈಸ್, ನಾನು ಗೇಟ್ ಪಾಸ್ ಮಾಡ್ಕೊಂಡು ಹೋದೆ. ಇಲ್ಲೇ ಶಾಂತಕುಮಾರ್ ಅಂತ ಒಳ್ಳೆ ವ್ಯಕ್ತಿನ ಮೀಟ್ ಮಾಡಿದೆ. ಸಾರಿ ಶಾಂತಕುಮಾರ್, ನಿಮ್ಮ ವಿಡಿಯೋ ಹಾಕೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಹಾಕ್ತೀನಿ. ಗೈಸ್, ನೀವು ಹೋಗ್ಬೋದು. ಈ ಜಾಗದಲ್ಲಿ ಒಂದು ಇಶ್ಯೂ ಅಂದರೆ, ನೀವು ಯಾವುದೇ ವಿಡಿಯೋ ತೆಗೆದು ಪಬ್ಲಿಕೆಲ್ಲ ಹಾಕೋಂಗಿಲ್ಲ, ಬಿಕಾಸ್ ಇದು ರಿಸರ್ವ್ ಫಾರೆಸ್ಟ್ ಏರಿಯಾ. ಸೊ ಸ್ಟಂಟು ಮಾಡೋಂಗಿಲ್ಲ, ಬೈಕಲ್ಲಿ ಹೋಗ್ಬೋದು, ಅಲ್ಲಿ ನೋಡ್ಬೋದು ದೇವಸ್ಥಾನಕ್ಕೆ, ಈವನ್ ಸ್ನಾನ ಮಾಡ್ಬೋದು ಗೊತ್ತಿಲ್ಲ. ಆದರೆ ಅಲ್ಲಿ ಹೋಗ್ಬಿಟ್ಟು ಯಾವುದೇ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡೋಂಗಿಲ್ಲ. ನೀವು ಸಪೋಸ್ ವಿಡಿಯೋ ತೆಗೆದು ಏನಾದ್ರು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ನಿಮಗೆ ಬಿಗ್ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ಅದು ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತ ಅಲ್ಲಿರೋ ರೇಂಜರ್ಸ್ ಹೇಳಿದ್ರು. ಸೊ ಹಂಗಾಗಿ ನಾನು ಯಾವುದೇ ವಿಡಿಯೋ ರಿಲೀಸ್ ಮಾಡ್ತಾ ಇಲ್ಲ. ಸೊ ನೀವು ಅಷ್ಟೇ ಹುಷಾರಾಗಿರಿ, ಬಿಕಾಸ್ ದಟ್ ವಿಲ್ ಬಿ ಎ ಲೀಗಲ್ ಪ್ರಾಬ್ಲಮ್. ಹಿಂಗ ಹಾಂ 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 ಊರು ಏನಾದಿದೆಯಾ? ಊರು ಏನಾದಿದೆಯಾ ಮುಂದ್ಗಡೆ ಅಂತ? ಕಾಡು ಏನೋ ದಾರಿ ತಪ್ಪೋ ಥರ ಇದೆಯಲ್ಲ, ಬೇರೆ ರೋಡ್? ಒಂದೇ ರೋಡಾ? ಹಾಂ 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 ಎಲ್ಲ ಗಾಡಿ ಹೋಯ್ತಾ? ಸರಿ ಆಯ್ತು, ಒಳ್ಳೇದು ಆಯ್ತಣ್ಣ. ಹೌದಾ? ಆಯ್ತಣ್ಣ, ಒಳ್ಳೇದು ಆಯ್ತು. ಸೊ ಇಲ್ಲಿಂದ ಅಂಜೇಟಿ ಹೋಗ್ಬೋದು. ಯಾವುದೋ ಕಾರ್ ಒಂದು ಹೋಯ್ತಂತೆ, ಹುಷಾರಾಗಿ ಹೋಗಿ ಅಂತ ಅಂದ್ರು. ಓಯ್ ಅಪ್ಪ, ಏನ್ ಕೊಂಬುಗಳು ಶಾರ್ಪ್ ಆಗೈತೆ. ಈ ಕಡೆ ನಾನು ಈ ಕಡೆ ಹೋಯ್ತೀನಿ, ನೀನು ಆ ಕಡೆ ಹೋಗು ಅಷ್ಟೇ. ಜಗಳ ಯಾಕೆ? ನಿನ್ ಕೆಲಸ ನಿನ್ಗೆ, ನನ್ನ ಕೆಲಸ ನನಗೆ ಅಷ್ಟೇ. ಸೊ ಗೈಸ್, ಈಗ ಇಲ್ಲಿಂದ ಅಂಜೇಟಿಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಿದೆ ಅಂತ ಗೊತ್ತಿಲ್ಲ. ಅಂಜೇಟಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಯ್ಯ. ಹುಡುಗರಿಗೊಂದು ಖುಷಿ. 18 ಕಿಲೋಮೀಟರ್ ಇದು ಫಾರೆಸ್ಟ್. ಆನೆ ಗ್ಯಾರಂಟಿ. ಆನೆ ಅಂದ ತಕ್ಷಣ ಮುಂದ್ಗಡೆ ಎಮ್ಮೆ ಕಾಣಿಸ್ತು, ಆನೆನೆ ಬಂದ್ಬಿಡ್ತು ಅನ್ಕೊಂಡ್ಬಿಟ್ಟು. ಇದು ಊರು ಆನೆ ಮುಂದೆ ಹೋಗ್ತಾ ಇರೋದು.
ಊರಿಗಮ್ ಹೋಗ್ತಾ ಇದೀನಿ. ಫಾರೆಸ್ಟ್ ಅಂತ ಗುರು. ಫಾರೆಸ್ಟ್. ಬೆಳಗ್ಗೆ ತಿಂಡಿ ತಿಂದಿಲ್ಲ, 12:30 ಆಗ್ತಿದೆ. ಎಲ್ಲ ನಿಲ್ಸಿ ಮಾಡೋಣ ಅಂದ್ರೆ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ತಿಂಡಿ ಇಲ್ಲ ಗುರು. ಏನಂದ್ ಮಾಡುವ. ನಮಗೆ ಎಂತ ಸಿಕ್ಕಿದೆ ಗುರು ಜಾಗ. ಇಲ್ಲಿ ಅಡುಗೆ ಮಾಡೋಣ ಯಾರೇ ಹೋಗಿತ್ತು ಏನೋ ಗೊತ್ತಿಲ್ಲ. ಯಾನೇ ಇಟ್ಟಿಟ್ಬಿಟ್ಟು ಹೋಗಿದೆ. ಯಾವ ಗಿಡ ಕಾಣಿಸ್ತಿದೆ ರೀ? ಇದು ಆ್ಯಪಿಲ್ ರಗಕ್ಕೆ ಸೇರಿದೆ ರೀ. ಮೋಸ್ಟ್ಲಿ ಯಾನೆ ಈ ಕಡೆ ಹೋಗಿದೆ ಅಂತ. ಒಂದು ಆ್ಯಪಿಲ್, ಇದು ಆ್ಯಪಿಲ್ ರಗಕ್ಕೆ ಸೇರಿದ್ರಿ. ಹೊಡಿ ಕಾಲ್ ಇಂಗ್ಲೀಷಲ್ಲಿ ಗೊತ್ತಾಗ್ತಿಲ್ಲ ಈಗ ಸದ್ಯಕ್ಕೆ. ಹೊಡೆದಾಕಿದ್ರೆ ಒಳಗಡೆ ಹುಳಿ ಇರುತ್ತೆ, ಗಂಟ್ಲು ಕಟ್ಕೊಳ್ಳುತ್ತೆ. ಕಾಯಿ ಹೆಸರು ಜ್ಞಾಪಕ ಬರ್ತಿಲ್ಲ ರೀ. ಇನ್ನು ಕೆಳಗಡೆ ಬಿದ್ದಿದೆ ನೋಡ್ತಾ ಇದ್ದೀನಿ. ಬಿದ್ದಿದ್ರೆ ಇವ್ರು ಬಿಡಲ್ಲ. ಒಂದು ಹೊಡಿಲ್ಲ. ಗೈಸ್, ಲೊಕೇಶನು ನಾನು ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಒಟ್ಟಿಗೆ ಸೇರಿ ಇಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ರೀ. ದಿಸ್ ಈಸ್ ಅ ಲೊಕೇಶನ್ ಅರೌಂಡ್ ಮೀ. ನೋಡಿ, ಸೊ ಗೈಸ್, ದಿಸ್ ಇಸ್ ದ ಲೊಕೇಶನ್ ಗೈಸ್. ಸೊ ಇಲ್ಲೇ ತಿಂಡಿ ಮಾಡಿಕೊಂಡು ಓಡೋಣ ಅಂತಿದ್ದೀನಿ. ಐ ಹೋಪ್ ನೋ ಎಲಿಫೆಂಟ್ ಕಮ್ಸ್ ಆನ್ ಮೈ ವೇ. ಅಲ್ಲ, ಅವ್ರು ಇರೋ ಜಾಗದಲ್ಲಿ ನಾವು, ಬಟ್ ಅಲ್ಲಿದೆ ಊರುಗಳು ಅಲ್ಲಿ ನೋಡಿ, ಮನೆಗಳಿದೆ. ಸೊ ಓಕೆ, ಐ ಥಿಂಕ್ ಐ ಕ್ಯಾನ್ ಕುಕ್ ಇಟ್ ರೈಟ್. ಎಸ್, ಐಲ್ ಕುಕ್ ಇಟ್. ಹೇಳಿನಿ ಯಾಕಂದರೆ ನೋಡಿ, ಇವ್ರಿಗೆ ಕಾಟ ಜಾಸ್ತಿ. ಓಪನ್ ಮಾಡಿದ್ರೆ ಮುಗಿತ್ಕೊತಾರೆ ನೋಡಿ. ನೋಡಿ ಹತ್ಕೋರು. ಸೊ ಬೇರೆ ಸ್ಪಾಟ್ ಹುಡುಕ್ಬೇಕು ಗುರು. ಇವತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಸೀರಿಯಸ್ಲಿ. Seriously, it's wonderful experience, guy. ಸೊ ಅಡುಗೆ ಮಾಡೋಕ್ಕೆ ಸಿಗ್ತಾ ಇಲ್ಲ ಗುರು. ನೋಡ್ದ ಹೆಂಗ್ ಬಂತ. ಸೊ ಗೈಸ್, ಅಡುಗೆ ಮಾಡಕ್ ಆಗ್ಲಿಲ್ಲ ರೀ. ಕೋತಿಗಳ ಕಾಟ. ಈ ಆಣೆ ಅಂತ ಸಿಕ್ಕಾಪಟ್ಟೆ ಕ್ರಾಸ್ ಆಗಿದೆ ಅಂತ ಕಾಣಿಸುತ್ತೆ ಗುರು. ನೋಡಿ ಒಬ್ಬ ಫುಲ್ಲು ಯಾನೆಗಳು. ಈ ಯಾನೆಗಳು ಇದೆಯಲ್ಲ ಗುರು. ಸೊ ಗೈಸ್, ಫುಲ್ ಥ್ರಿಲ್ಲಿಂಗ್ ಆಗಿದೆ. ಒಳಗಡೆ ಪಕ ಪಕ ಕಪ ಕಪ ಅಂತೈತೆ. ಎಲ್ಲರದು ಯಾನೆ ಇಟ್ಟುಗಳೇ ಆಯ್ತ ಗುರು. ಬಾಬಾ ಬಾಬಾ, ಬರೀ ಯಾನೆ ಯಾನೆ ಯಾನೆ. ಸೋಲೋ ರೈಡ್ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ದಾರಿ ಗೊತ್ತಿಲ್ಲ, ಪ್ಲಾನ್ ಇಲ್ಲ, ಏನಿಲ್ಲ. ಆಹಾ, ಎಲ್ಲಾದ್ರೂ ಯಾನೆ ಉಂಟಾ? ಯಾನೆ ಪ್ರಾಬ್ಲಮ್ ಏನಂದ್ರೆ ಯಾನೆಗೂ ಬಂಡೆಗೂ ವ್ಯತ್ಯಾಸ ಗೊತ್ತಾಗಲ್ಲ, ಕಪ್ಪಗಿರುತ್ತೆ. ಒಬ್ರು ಅಲ್ಲ ರೋಡಲ್ಲಿ. ಒಬ್ಬನೇ ಹೋಗ್ತಾ ಇದ್ದೀನಿ. ಗಾಡ್ ಗ್ರೇಸ್. ವೈಲ್ಡ್ ಫಾರೆಸ್ಟ್ ಗುರು, ಒಂದು ಗಾಡಿ ಇಲ್ಲ ಗುರು. ಓಹೋ, ಸಿಕ್ಕಾಪಟ್ಟೆ ಕ್ರಾಸಿಂಗ್ ಆಗಿದೆ ಗುರು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಯಾರು ಇಲ್ಲ, ಪಬ್ಲಿಕ್ಕೇ ಇಲ್ಲ, ರೋಡೇ ಇಲ್ಲ. ರೋಡ್ ಇದೆ, ರೋಡಲ್ಲಿ ಯಾರಿಲ್ಲ. ಅಪ್ಪ ಅಂತ ಎಸ್ಕೇಪ್ ಆಗೋದು ಒಳ್ಳೇದು. ರೋಡು ಸ್ಟ್ರೈಟ್ ಆಗಿದ್ರು ಪರವಾಗಿಲ್ಲ, ಎಲ್ಲ ಬೆಂಡ್ ಆಗಿದೆ ರೋಡು. ಎಲ್ಲ ಎಲಿಫೆಂಟ್ ಕ್ರಾಸಿಂಗ್, ಪಕ್ಕ ಎಲಿಫೆಂಟ್ ಕ್ರಾಸಿಂಗ್ ಪ್ಲೇಸ್.
ಪಾಪ ನೋಡ್ಕೊಂಡು ಹೋಗ್ಬೇಕು. ವೈಲ್ಡ್ ಎಕ್ಸ್ಪೀರಿಯನ್ಸ್ ಗುರು. ಐ ಹೋಪ್ ಐ ಶುಡ್ ನಾಟ್ ಸಿ ಎನಿ ಎಲಿಫೆಂಟ್. ಯಾವ್ದೋ ಬಿಲ್ಡಿಂಗ್ ಇದೆ. ಓಹೋ, ಗಿಡ ಎಲ್ಲ ಹೊಡೆದಿದೆ. ಒಂದು ಗಾಡಿ ಇಲ್ಲ ಗುರು. ಬಿಲ್ಡಿಂಗ್ ಮಾತ್ರ ಒಂದು ಕಟ್ಟಿ ಇಟ್ಕೊಬಿಟ್ಟವ್ರೆ. ಒಬ್ಬ ದೇವ್ರೆ ಪರಮಾತ್ಮ ಎಂಟಾಗಿ ನೋಡ್ಬಿಡ್ಬೇಕು. ಯಾರಿಗ್ಲಾಗರು ಒಬ್ನೇ ಇದ್ದೀನಪ್ಪ. ಟವರ್ ಸಿಕ್ತು, ಐಟೆಲ್ ಸಿಕ್ತು. ಅದೇ ಚಳಿ ಏರಿಯಾ ಓಪನ್ ಆಗಿದ್ರು ಪರವಾಗಿಲ್ಲ, ಓಪನ್ ಆಗಿಲ್ಲ. ಒಂಥರ ಗುಂಪಾಗಿದೆ. ಎಲ್ಲಿ ಏನ್ ನಿಂತಿದೆ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತಿಗೆ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಆದ್ರೆ ನಾವು ಹೋಗೋ ಹುಷಾರಲ್ಲಿ ಹೋಗಬೇಕು. ಗುರು, ವಿಡಿಯೋ ನೋಡುವಾಗ ನಿಮಗೆ ಇದು ಈಸಿ ಅನ್ಸ್ಬೋದು, ಆದ್ರೆ ಫುಲ್ಲು ಎಲಿಫೆಂಟ್ ಕ್ರಾಸಿಂಗ್ ಫುಲ್ ರೋಡ್ ಉದ್ದಕ್ಕೂ ಅದೇ ಯಾನೆ ಇಟ್ಬಿಟ್ಟು ಹೋಗೈತೆ. ಹೇಳ್ದಂಗೆ ವಿಡಿಯೋ ನೋಡೋದು ಈಸಿ, ಬಟ್ ನಮಗೆ ಇಲ್ಲಿ ಹೆಂಗ್ ಹಾಕಿದ್ರೆ ಯಾಕಪ್ಪ ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಗೈಸ್, ಬಟ್ ಇದರಿಂದ ಒಂದು ಎಕ್ಸ್ಪೀರಿಯನ್ಸ್ ರೀ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಹೋದರಿ ಸಾಕು. ಎಲ್ಲ ಬ್ಯಾಂಬು ತಿನ್ನಕ್ ಬಂದಿರುತ್ತೆ. ಕೂಲರ್ ಹೋಗ್ತಾ ಇರೋ ಜೋಡಿಗೆ. ತುಂಬಾ ದೂರ ಆದ ನಂತರ ಒಂದ್ ಗಾಡಿ ಸಿಕ್ತು ಗುರು. ಧೈರ್ಯ ಬಂತು, ಹಂಗೆ ಅವ್ರ ಜೊತೆಲೆ ಓಡೋಣ. ಇರೋ ಡರ್ಗರ ಗುಂಡಿಗೆ ಬೇಕು ಎಕ್ಸ್ಪೀರಿಯನ್ಸ್ ಆದ್ರೆ.